ಎಲ್ಲರಿಗೂ ನಮಸ್ಕಾರ. ಇದು ಸೆನ್ಸೆಕ್ಸ್ ಟ್ರೇಡ್ ಆಗಿದೆ. 10 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 197 ಪಾಯಿಂಟ್ಸ್ ಟಾರ್ಗೆಟ್ ಇರೋದು. ಆಲ್ಮೋಸ್ಟ್ 1:19. ಮೋರ್ ದೆನ್ 3.5 ಅವರ್ಸ್ ಈ ಒಂದು ಟ್ರೇಡ್ ನ ಹೋಲ್ಡ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ, ಟಾರ್ಗೆಟ್ ಹೋಗಿದೆಯಾ, ಸ್ಟಾಪ್ ಲಾಸ್ ಹಿಟ್ ಆಗಿದೆಯಾ ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋ ನೋಡೋದಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ಎಂಟ್ರಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಮೊಮೆಂಟಮ್ ಬರ್ತಾ ಇತ್ತು. ಆಕ್ಚುಲಿ ಈ ಒಂದು ಟ್ರೇಡ್ ಆಕ್ಚುಲಿ ಇಲ್ಲಿ 96 ಪಾಯಿಂಟ್ಸ್ ಗೆ ಹೋಗ್ಬೇಕು. ಅದು ನನಗೆ ಮುಂಚೆ ಗೊತ್ತಿತ್ತು. ಅಲ್ಲಿಂದ ಒಂದು ರಿಜೆಕ್ಷನ್ ಆಗತ್ತೆ ಅಂತ ಸಹ ಗೊತ್ತು. ಇದು ಈಗ ನೀವು ನೋಡಿ, ಇಲ್ಲಿಂದ ಒಂದು ರಿಜೆಕ್ಷನ್ ಬರ್ತಿದೆ ಅಲ್ವಾ, ಅದು ಬರುತ್ತೆ ಅಂತ ನನಗೆ ಗೊತ್ತು. ಆದ್ರೂ ಹೋಲ್ಡ್ ಮಾಡ್ತಾ ಇದ್ದೆ. ಸೊ ಬಿಕಾಸ್ ಇವತ್ತು ದೊಡ್ಡ ಟಾರ್ಗೆಟ್ ಬರೋ ಒಂದು ಟ್ರೇಡ್ ಇದು. ಸೊ ಹಾಗಾಗಿ ವೆಯ್ಟ್ ಮಾಡಿದ್ದೆ. ಆಸ್ ಪರ್ ಸ್ಟ್ರಾಟಜಿ 1:3 ಮಿನಿಮಮ್. ಆಲ್ರೆಡಿ 1:9 ಬಂತು. ನಾನು ಬುಕ್ ಮಾಡಿಲ್ಲ ಬಿಕಾಸ್ ನನ್ನ ಒಂದು ಟ್ರೇಡ್ ಟಾರ್ಗೆಟ್ ಇರೋದು 197 ಪಾಯಿಂಟ್ಸ್. ಸೊ ಈ ರೀತಿ ದೊಡ್ಡ ಟಾರ್ಗೆಟ್ ಇರುವಾಗ ನಾವು ಟ್ರೇಡ್ ನ ಹೋಲ್ಡ್ ಮಾಡಬೇಕು. ಓಕೆ, ಸೊ ಹೋಲ್ಡ್ ಮಾಡೋದಾದ್ರೆ ನಮಗೆ ಇನ್ನೂ ತಾಳ್ಮೆ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ತುಂಬಾ ಚೆನ್ನಾಗಿ ನಮ್ಮ ಒಂದು ಪೇಷನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ 100 ಪಾಯಿಂಟ್ಸ್ ಡೈಲಿ ಬೇಸಿಸ್ ಅಲ್ಲಿ ಬುಕ್ ಮಾಡ್ಕೋಬಹುದು, 50 to 100 ಪಾಯಿಂಟ್ಸ್. ಸೊ ಹಾಗಾಗಿ 200 ಪಾಯಿಂಟ್ಸ್ ಕ್ಲಿಯರ್ ಟ್ರೇಡ್ ಇದು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೆ. ಈಗ ನೀವು ನೋಡಿ, ಮೊಮೆಂಟಮ್ ಬಂತಿತ್ತು, ಹಾಗೆ ಅಗೇನ್ ಇದು ಕಾಸ್ಟ್ ಟು ಕಾಸ್ಟ್ ಬರ್ತಾ ಇದೆ. ಸೊ ಯಾವ ರೀತಿ ಫೀಲ್ ಇರ್ಬೋದು ಹೇಳಿ. ಈಗ ನೋಡಿ, ನಾನು ಟ್ರೇಡ್ ಮಾಡಿರೋದಲ್ಲಿ 10:30ಗೆ, ಇವಾಗ ಆಲ್ಮೋಸ್ಟ್ 1 o'clock ಆಗ್ತಿದೆ. ಮೋರ್ ದೆನ್ 2.5 ಅವರ್. ಸೊ ನೀವು ಒಂದ್ಸತಿ ಥಿಂಕ್ ಮಾಡಿ, ಈ ಒಂದು ಪೊಸಿಷನ್ ಅಲ್ಲಿ ಇದ್ರೆ, ಈ ರೀತಿ ಒಂದು ಮೊಮೆಂಟಮ್ ಬರ್ತಾ ಇದ್ರೆ ಸುಮಾರು ಜನರು ಎಕ್ಸಿಟ್ ಮಾಡ್ಬಿಡ್ತಾರೆ. ಸೊ ವಿತ್ ಕ್ಲಿಯರ್ ಮೈಂಡ್ ಸೆಟ್ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇದೇ ರೀತಿ ಇರೋದು. ಟಾರ್ಗೆಟ್ ಬಂದ್ರೆ ಟಾರ್ಗೆಟ್, ಅಥವಾ ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್. ಸೊ ಅದು ಹೋಗ್ಬೇಕು ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಹೋಲ್ಡ್ ಮಾಡಿರೋದು. ಈವನ್ ಈಗ ನೀವು ನೋಡಿ, ಕಾಸ್ಟ್ ಟು ಕಾಸ್ಟ್ ಬಂದಿತ್ತು. ಸೊ ನಾನು ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಈ ಒಂದು ಟ್ರೇಡ್ ಅಲ್ಲಿ ಸ್ಟಾಪ್ ಲಾಸ್ ಆಗಬೇಕು ಅಥವಾ ಟಾರ್ಗೆಟ್ ಆಗಬೇಕು ಅಂತ. ಈವನ್ ಅದು ಅಗೇನ್ ಕಾಸ್ಟ್ ಟು ಕಾಸ್ಟ್ ಬಂತು, ಅಗೇನ್ ಮೊಮೆಂಟಮ್ ಬರ್ತಾ ಇದೆ. ಸೊ ಇಲ್ಲಿ ನೀವು ನೋಡಬಹುದು, ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್. ಸೊ ಇದೇ ರೀತಿ ನಿಮ್ಗೂ ಸಹ ಹೇಳ್ಕೊಡ್ತೀವಿ. 1 ವರ್ಷ ಸ್ಟಾಕ್ ಮಾರ್ಕೆಟ್ ಮೆಂಟರ್ಶಿಪ್ ಮಾಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಇದು ಕೊನೆಗೆ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ, ಟಾರ್ಗೆಟ್ ಹೋಗಿಲ್ಲ. ಸೊ ನಿಮ್ಗೆ ಏನ್ ಅನ್ಸ್ತಿದೆ? ಸೊ 96 ಪಾಯಿಂಟ್ಸ್ ಬುಕ್ ಮಾಡಿರ್ಬೇಕಾ, ಅಥವಾ ಈ ಒಂದು ಟಾರ್ಗೆಟ್ ನ ಸ್ಟಾಪ್ ಲಾಸ್ ತಗೋಬೇಕಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.